ವಿದ್ಯುತ್ ಕಂಬ ಏರಿದ ಬೃಹತ್ ಗಾತ್ರದ ಹೆಬ್ಬಾವು ವಿದ್ಯುತ್ ಶಾಕ್ ತಗುಲಿ ಸಾವನ್ನಪ್ಪಿರುವ ಘಟನೆ ಮೊಕ್ಕಚೇರಿ ಹೈದರಾಲಿ ರೋಡ್ ಎಂಬಲ್ಲಿ ನಡೆದಿದ್ದು, ಸ್ಥಳೀಯರು ಹಾಗೂ ಮೆಸ್ಕಾಂ ಸಿಬ್ಬಂದಿ ಕಳೇಬರವನ್ನ ಕಂಬದಿಂದ ಕೆಳಗಿಳಿಸಿದ್ದಾರೆ. ಹೆಬ್ಬಾವು ವಿದ್ಯುತ್ ತಂತಿ ಸಮೀಪವೇ ಇರುವ ತೆಂಗಿನ ಮರದ ಮೂಲಕ ಮರವೇರಿರುವ ಶಂಕೆ ಇದೆ. ಅಲ್ಲಿಂದ ವಿದ್ಯುತ್ ಕಂಬದ ಮೇಲೆ ದಾಟುವಾಗ ವಿದ್ಯುತ್ ಶಾಕ್ ತಗುಲಿ ಅಲ್ಲೇ ಮೃತಪಟ್ಟಿರುವ ಶಂಕೆ ಇದೆ. ರಾತ್ರಿ ವೇಳೆ ಹೆಬ್ಬಾವು ಚಲಿಸಿದ್ದು ಮೃತಪಟ್ಟಿದ್ದು, ಸ್ಥಳೀಯರು ಬೆಳಗ್ಗೆ ಎದ್ದು ಗಮನಿಸುವಾಗ ಹೆಬ್ಬಾವು ಸಾವನ್ನಪ್ಪಿತ್ತು. ತಕ್ಷಣ ಸ್ಥಳೀಯ ಉಳ್ಳಾಲ ನಗರಸಭೆ ಸದಸ್ಯ ಖಲೀಲ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಮೆಸ್ಕಾಂ ಗಮನಕ್ಕೆ ತಂದಿದ್ದಾರೆ. ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ವಿದ್ಯುತ್ ಸಂಚಾರ ಕಡಿತಗೊಳಿಸಿ ಹೆಬ್ಬಾವು ಕಳೇಬರ ಮೇಲಿನಿಂದ ಕೆಳಗಿಳಿಸಿ ಮಣ್ಣು ಮಾಡಿದ್ದಾರೆ. ಈ ಸಂದರ್ಭ ಮೆಸ್ಕಾಂ ಸಿಬ್ಬಂದಿ ಕಲಂದರ್, ಗುತ್ತಿಗೆದಾರ ಹನೀಫ್, ರಾಯಲ್ ಫೌಂಡೇಶನ್ನ ತೌಸಿಫ್ ಭಾಗಿಯಾಗಿದ್ದರು.